ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಚಿನ್ನಸ್ವಾಮಿ ಸ್ಟೇಡಿಯಂ ಸಮೀಪ ಸಂಭವಿಸಿದಂಥ ದುರಂತವನ್ನ ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಯಾರದ್ದೋ ಶೋಕಿಗೆ, ಯಾರದ್ದೋ ಪ್ರತಿಷ್ಠೆಗೆ 11 ಮಂದಿ ಬಲಿ ಆಗುವಂತ ಪರಿಸ್ಥಿತಿ ಎದುರಾಯಿತು. ಘಟನೆಗೆ ಸಂಬಂಧಪಟ್ಟ ಹಾಗೆ ಸರಿಯಾದ ರೀತಿಯಲ್ಲಿ ಕ್ಲಾರಿಟಿ ಸಿಗ್ತಾ ಇಲ್ಲ ಸಾಕಷ್ಟು ಮಂದಿಗೆ. ಅಂದ್ರೆ ಅಸಲಿಗೆ ಆಗಿದ್ದೇನು, ಪೊಲೀಸ್ ಸೆಕ್ಯೂರಿಟಿ ಸೆಕ್ಯೂರಿಟಿ ಇದ್ದಂಥ ಸಂದರ್ಭದಲ್ಲೂ ಜನರು ಏನಾದರೂ ಎಡವಟ್ಟು ಮಾಡಿದ್ರೆ ಏನು ಎತ್ತ ಅಂತ ಹೇಳಿ. ಹೀಗಾಗಿ ಈ ವಿಡಿಯೋ ಮೂಲಕ ನಿಮಗೆ ಕ್ಲಾರಿಟಿ ಕೊಡುವಂತ ಕೆಲಸವನ್ನ ಮಾಡ್ತಾ ಹೋಗ್ತೀನಿ. ನನ್ನ ಜೊತೆಗೆ ಇದೀಗ ಪ್ರತ್ಯಕ್ಷದರ್ಶಿಗಳು, ಅಂದ್ರೆ ಆ ಸಂದರ್ಭದಲ್ಲಿ ಅಲ್ಲಿ ಇದ್ದಂಥವರು, ಅಷ್ಟು ಮಾತ್ರ ಅಲ್ಲ ಒಂದಷ್ಟು ಜನರನ್ನ ರಕ್ಷಣೆ ಕೂಡ ಮಾಡಿರುವಂತ ಬಸವರಾಜ್ ಅವರು ನನ್ನ ಜೊತೆಗೆ ಜಾಯ್ನ್ ಆಗ್ತಿದ್ರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಈ ಸುದ್ದಿಯಲ್ಲಿ ಮುಂದುವರಿಯೋಕ್ಕೂ ಮುನ್ನ ಈ ಮಾಹಿತಿಯನ್ನ ಗಮನಿಸಿ ಬಿಡೋಣ, ಇದು ನಿಮಗೆ ಯೂಸ್ ಆಗತ್ತೆ. ನೀವೇನಾದ್ರೂ ಕ್ರೆಡಿಟ್ ಕಾರ್ಡ್ ತಗೊಳ್ಳೋ ಪ್ಲಾನ್ ಮಾಡ್ತಾ ಇದ್ದೀರಾ, ಇಲ್ಲೊಂದು ಒಳ್ಳೆ ಅವಕಾಶ ಇದೆ. ಇದು SBM Z ಕ್ರೆಡಿಟ್ ಕಾರ್ಡ್ ಅಂತ ಹೇಳಿ. ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೂ ಯಾವುದೇ ಇನ್ಕಮ್ ಪ್ರೂಫ್ ಇಲ್ಲದೆ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ಅನ್ನ ಪಡೆದುಕೊಳ್ಳಬಹುದು. ಯಾವುದೇ ಆನ್ಯುವಲ್ ಫೀಸ್ ಕೂಡ ಇರೋದಿಲ್ಲ. ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆ, ಸ್ಟೂಡೆಂಟ್ಸ್ಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಮೇನ್ ಬೆನಿಫಿಟ್ಸ್ ಅಂದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಜಾಸ್ತಿ ಆಗುತ್ತೆ, 750+ ಪಾಯಿಂಟ್ಸ್ ಅನ್ನ ರೀಚ್ ಆಗುತ್ತೆ. ಕೇವಲ 30 ಡೇಸ್ ನಲ್ಲಿ ರಿಸಲ್ಟ್ ಅನ್ನ ಗಮನಿಸಬಹುದು. ಹಾಗೆ ಇದು 2-in-1 ಕಾರ್ಡ್. ಈ Z ಕ್ರೆಡಿಟ್ ಕಾರ್ಡ್ ಆಪ್ ನ ಮೂಲಕ ನೀವು ಫಿಕ್ಸ್ಡ್ ಡೆಪಾಸಿಟ್ ಅನ್ನ ಇಡಬಹುದು. ಅಂದ್ರೆ 5,000 ನಿಂದ FD ಶುರುವಾಗುತ್ತೆ. ಕ್ರೆಡಿಟ್ ಲಿಮಿಟ್ 90% ಇರುತ್ತೆ. ಉದಾಹರಣೆಗೆ 10,000 FD ಅಂತಾದ್ರೆ 9,000 ಅಷ್ಟು ಸಾಲವನ್ನ ಪಡೆದುಕೊಳ್ಬಹುದು. ಹಾಗೆ ಆನ್ಯುವಲಿ ಅಪ್ ಟು 7% ಇಂಟ್ರೆಸ್ಟ್ ನಿಮಗೆ ಸಿಗ್ತಾ ಹೋಗುತ್ತೆ. ಹೀಗಾಗಿ ನಿಮ್ಮ FD ವರ್ಷದಿಂದ ವರ್ಷಕ್ಕೆ ಅರ್ನ್ ಮಾಡ್ತಾನೆ ಇರುತ್ತೆ. ಅದೇ ರೀತಿಯಾಗಿ ನೀವು FD ಅನ್ನ ಟಾಪ್ ಅಪ್ ಮಾಡಬಹುದು 5 ಲಕ್ಷದವರೆಗೆ, 4.5 ಲಕ್ಷದವರೆಗೆ. ಆಗ ಕ್ರೆಡಿಟ್ ಲಿಮಿಟ್ ನಿಮಗೆ ಸಿಗುತ್ತೆ. ಗೂಗಲ್ ಪೇ ಹಾಗೆ ಫೋನ್ ಪೇ ಜೊತೆಗೆ ಲಿಂಕ್ ಆಗಿರುವ ಕಾರಣಕ್ಕಾಗಿ ಆ ಮೂಲಕವೂ ಕೂಡ ನೀವು ಕ್ರೆಡಿಟ್ ಅನ್ನ ರೀಪೇ ಮಾಡಬಹುದು. ಹಾಗೆ ಈ ಕ್ರೆಡಿಟ್ ಕಾರ್ಡ್ ಅನ್ನ ಬಳಸೋದ್ರಿಂದಾಗಿ ಅಮೆಜಾನ್, ಡಾಮಿನೋಸ್, ಮಿಂತ್ರಾ ಸೇರಿದಂತೆ 80+ ಟಾಪ್ ಬ್ರ್ಯಾಂಡ್ಸ್ ನಿಂದ ಕ್ಯಾಶ್ ಬ್ಯಾಕ್ ಹಾಗೆ ರಿವಾರ್ಡ್ಸ್ ಅನ್ನ ಪಡೆದುಕೊಳ್ಳಬಹುದು. ಹಾಗಾದ್ರೆ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಹಾಗೆ OTP ಅನ್ನ ವೆರಿಫೈ ಮಾಡಿ. ಬೇಸಿಕ್ ಡೀಟೇಲ್ಸ್, ನೇಮ್, ಇಮೇಲ್, ಡೇಟ್ ಆಫ್ ಬರ್ತ್ ಅನ್ನ ಮೆನ್ಷನ್ ಮಾಡಿ. ತಕ್ಷಣ ನೀವು ಕ್ರೆಡಿಟ್ ಸ್ಕೋರ್ ಅನ್ನ ಚೆಕ್ ಮಾಡಬಹುದು. ಅದಾದ ಬಳಿಕ ಅಪ್ಲೈ ನೌ ಕ್ಲಿಕ್ ಮಾಡಿ. FD ಅಮೌಂಟ್ ಅನ್ನ ಚೂಸ್ ಮಾಡಿ. KYC ಅನ್ನ ಕಂಪ್ಲೀಟ್ ಮಾಡಿ. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಅದೇ ರೀತಿಯಾಗಿ ಅಡ್ರೆಸ್ ಅನ್ನ ಅಪ್ರೂವ್, ವೆರಿಫೈ, ಅಲ್ಲಿಗೆ ಮುಗೀತು. ಇನ್ಯಾಕೆ ತಡ, ಈಗಲೇ Z ಕ್ರೆಡಿಟ್ ಕಾರ್ಡ್ ಅನ್ನ ಪಡೆದುಕೊಳ್ಳಿ. ಬಸವರಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಏನಾಯ್ತು ಅಲ್ಲಿ, ಅಸಲಿಗೆ ಏನಾಯ್ತು? ನೀವು ಎಷ್ಟೊತ್ತಿಗೆ ಹೋದ್ರಿ, ಏನೇನಾಯ್ತು ಆ ಸಂದರ್ಭದಲ್ಲಿ? ಸರ್, ನಾವು ನಿನ್ನೆ ಸುಮಾರು 1:15 ಆ ಟೈಮ್ ಅಲ್ಲಿ ನಾವು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಹೋದ್ವಿ. ನಾವು ನಂತರ ಹೋದಂತ ಟೈಮ್ ಅಲ್ಲಿ ಜಾಸ್ತಿ ಜನ ಏನು ಇರ್ಲಿಲ್ಲ. ಅಂದ್ರೆ ಸುಮಾರು ನಮ್ಮ ಗೇಟ್ ನಂಬರ್ 7 ಹತ್ರ ಇದ್ವಿ. ಆಗ ಕ್ರೌಡ್ ಅಲ್ಲಿ ಬರ್ತಾ ಇತ್ತು. ಅಲ್ಲಿ ಇನ್ಸ್ಟ್ರಕ್ಷನ್ ಮಾಡ್ತಾ ಇದ್ರು, ಈ ಗೇಟ್ ಇಂದ ನೀವು ಹೋಗ್ಬೋದು, ಯಾವುದೇ ಟಿಕೆಟ್ ಬೇಕಾಗಿಲ್ಲ ಅಂತ. ನಂತರ ನಾವು ಅಲ್ಲಿ ಸ್ವಲ್ಪ ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಗೇಟ್ ನಂಬರ್ 8, 9, 10 ಕಡೆ ಬಂದ್ವಿ. ಅಲ್ಲಿ VIP ಘಾಟ್ ಅಂತ ಹೇಳಿದ್ರು. ಅಲ್ಲಿ ಫ್ರೀ ಇದೆ, ನೀವ್ ಇಲ್ಲಿ ವೇಟ್ ಮಾಡ್ಬೋದು ಅಂತ ಹೇಳಿದ್ರು. ಅಲ್ಲಿನೂ 50ರಿಂದ 100 ಜನ ಇದ್ರು. ಒಂದೊಂದು ಗೇಟ್ ಕಡೆ ಖಾಲಿನೇ ಇತ್ತು. ನಂತರ ನಾವು ಅಲ್ಲಿ ವೇಟ್ ಮಾಡ್ತಾ ಇದ್ವಿ. ಕ್ರೌಡ್ ಜಾಸ್ತಿ ಆಗ್ತಾನೆ ಇತ್ತು. ಬಟ್ ಅಂದ್ರೆ ನಾವು ನಿಂತ್ಕೊಂಡು ಆರಾಮಾಗಿ ಎಲ್ಲರೂ ನಿಂತ್ಕೊಳ್ಳುವಷ್ಟೆಲ್ಲ ಜಾಗ ಇತ್ತು. ಅದಾದ ನಂತರ ನಮ್ಗೆ 2:15 ಟೈಮ್ಗೆ ಸ್ಟೇಡಿಯಂ ಇಂದ ಬಂದವರು ಅಲ್ಲಿ ಗೇಟ್ ಹತ್ರ, ನಾವು 10 ಗೇಟ್ ನಂಬರ್ ಹತ್ರ ಇದ್ವಿ, ಗೇಟ್ ನಂಬರ್ 10 ಹತ್ರ. ಆಗ ನಮ್ಗೆ ಹೇಳಿದ್ರು, ನೀವು ಒಂದು ಟಿಕೆಟ್ ಜೀನಿ ಅಂತ ಆ್ಯಪ್ ಇದೆ, ಆ ಟಿಕೆಟ್ ಅಲ್ಲಿ ನಾವು ಟಿಕೆಟ್ ಇಶ್ಯೂ ಮಾಡ್ತಾ ಇದೀವಿ, ನೀವು ಟಿಕೆಟ್ ಬುಕ್ ಮಾಡ್ಕೊಂಡು ನೀವು ಗ್ರೌಂಡ್ ಒಳಗಡೆ ಹೋಗ್ಬೋದು ಅಂತ ಹೇಳಿದ್ರು. ಎಷ್ಟೊತ್ತಿಗೆ? 2:50 ನಾವು 1 ಅವರ್ ಕಾದ ನಂತರ. ಆಗ ನಾವು ಅಲ್ಲಿ 2:50 ನಂತರ 3 o'clock ನಮ್ಗೆ ಇಮಿಡಿಯೇಟ್ಲಿ ನಾವು ಆ್ಯಪ್ ಅಲ್ಲಿ ಎಲ್ಲರೂ ಡೌನ್ಲೋಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲರೂ 3 o'clockಗೆ ಆ್ಯಪ್ ಅಲ್ಲಿ IPL ಇವೆಂಟ್ ಅಂತ ಹೇಳಿ 2025 IPL ಇವೆಂಟ್ ಅಂತ ಹೇಳಿ ಓಪನ್ ಆಯ್ತು. ಅಲ್ಲಿ ಒಬ್ರು 2 ಟಿಕೆಟ್ಸ್ ನ ಎಲ್ಲರೂ ಪರ್ಚೇಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಪರ್ಚೇಸ್ ಮಾಡಿದ ತಕ್ಷಣ ಅದರಲ್ಲಿ ಗೇಟ್ ನಂಬರ್ಸ್ ಎಲ್ಲ ಇಶ್ಯೂ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನಾವಿದ್ದದ್ದು ಗೇಟ್ ನಂಬರ್ 10, ನಮಗೆ ಬಂದಿದ್ ಗೇಟ್ ನಂಬರ್ 2. ಅದೇ ತರ ಎಲ್ಲರಿಗೂ ಗೇಟ್ ನಂಬರ್ 13, 14 ಹತ್ರ ನಾವು ಹೋದ್ವಿ. ಗೇಟ್ ನಂಬರ್ 2 ಎಲ್ಲಿದೆ ಅಂತ ಗೊತ್ತಿರ್ಲಿಲ್ಲ. ಆಮೇಲೆ ಅಲ್ಲಿ ಹೋದ್ರೆ ಅವ್ರು ಹೇಳಿದ್ರು 2 ಬ್ಯಾಕ್ ಸೈಡ್ ಅಲ್ಲಿ ಇದೆ, ಕಬ್ಬನ್ ಪಾರ್ಕ್, ನೀವು ಎಂಟ್ರಿಯಲ್ಲಿ ಹೋಗ್ಬೇಕು, ಆ ಕಡೆ ಹೋದ್ರೆ ನಿಮಗ್ ಬರುತ್ತೆ ಅಂತ. ಅಲ್ಲಿ ಕೆಲವರಿಗೆ ಗೊತ್ತಿದ್ದಿಲ್ಲ, ಪೊಲೀಸ್ನವ್ರು ಕೇಳಿದ್ವಿ. ಅಲ್ಲಿನೂ ನಾವು ನಿಂತ್ಕೊಂಡಿದ್ ಕಡೆ ಕೇಳ್ತಾ ಹೋದ್ವಿ. ನಾವು ಗೇಟ್ ನಂಬರ್ 2 ಹತ್ರ ರೀಚ್ ಆದ್ವಿ. ಅಲ್ಲಿ ಗ್ರೌಂಡ್ ಎಲ್ಲ ಆಲ್ರೆಡಿ ಮೇನ್ ರೋಡ್, ಕಬ್ಬನ್ ಪಾರ್ಕ್ ಮೇನ್ ರೋಡ್ ಅಲ್ಲೆಲ್ಲ ಫುಲ್ ಆಲ್ರೆಡಿ ಜನ ಬಂದ್ಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ರು. ಎಲ್ಲ ಮೆರವಣಿಗೆ ತರ ಎಲ್ಲ ಮಾಡ್ತಾ ಇದ್ರು. ನಾವು ಗೇಟ್ ನಂಬರ್ 2 ರೀಚ್ ಆದಾಗ ಅಲ್ಲಿ ಬಂದು ತುಂಬಾ ಹೊತ್ತು ನಿಂತ್ಕೊಂಡಿದ್ವಿ. ಅರೌಂಡ್ 3:40 ತನಕ ನಾವು ಅಲ್ಲೇ ನಿಂತ್ಕೊಂಡ್ವಿ. ಅಲ್ಲಿ ಎಲ್ಲ ಹೇಳ್ತಾ ಇದ್ರು, ಟಿಕೆಟ್ ಇದ್ದು ಹತ್ರ ಇಲ್ಲಿ ನಿಂತ್ಕೊಳ್ಳಿ ಅಂತ.
ಕೆಲವ್ರು ಹೇಳ್ತಾ ಇದ್ರು ಇಲ್ಲ, ತುಂಬಾ ಜನ ಟಿಕೆಟ್ ಇಲ್ದೇನೆ ಬಂದ್ಬಿಟ್ಟಿದ್ರು. ಅದ್ರಲ್ಲಿ ತುಂಬಾ ಒಂದು ಕಾಲೇಜ್ ಸ್ಟೂಡೆಂಟ್ಸು, ಮತ್ತೆ ನಾವು ನಿಂತ್ಕೊಂಡ ಹತ್ರ ಬಂದದ್ರಲ್ಲಿ ತುಮಕೂರಿಂದ, ಹಿರಿಯೂರಿಂದ ಎಲ್ಲ ಒಂದು ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಇದ್ರು. ಮತ್ತೆ ನಮ್ ಜೊತೆನಲ್ಲಿ ನಮ್ ಕೊಲೀಗ್ಸ್, ನನ್ ಇಲ್ಲಿ ಕಂಪನಿಯಲ್ಲೇ ಕೆಲಸ ಮಾಡೋರೆಲ್ಲಾರು ಬಂದ್ರು. ಅಲ್ಲಿ ನಾವು ಮಾತಾಡ್ಸ್ಕೊಂತ ಒಂದ್ ಲೈನ್ ಮಾಡ್ಕೊಂಡು ಎಲ್ಲ ನಿಂತ್ಕೊಂಡಿದ್ರು ಟಿಕೆಟ್ಸ್ ಇರೋರೆಲ್ಲ. ನಂತರ ಅರೌಂಡ್ ಒಂದು 4 o'clock ಹತ್ರ ಬರುವಾಗ ಗೇಟ್ ನಂಬರ್ 2 ನ ರಿಲೀಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೆಲವರೆಲ್ಲ ಹೋಗ್ಬಿಟ್ಟು ಮರದ ಮೇಲೆ ಕೂತ್ಕೊಂಡಿದ್ರು, ಅಲ್ಲಿ ಹಾಕಿರೋ ರಾಡ್ಸ್ ಅದ್ರ ಮೇಲ್ಗಡೆ, ಗೇಟ್ ಮೇಲ್ಗಡೆ ಎಲ್ಲ ಕೂತ್ಕೊಂಡಿದ್ರು. ಯಾವಾಗ ಇವ್ರು ಟಿಕೆಟ್ ಚೆಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಆಗ ಟಿಕೆಟ್ ಇಲ್ದವ್ರಿಗೆಲ್ಲ ಹೊರಗಡೆ ವಾಪಸ್ ಹೋಗಿ ಅಂತ ಆ, ಅಲ್ಲಿ ಗೇಟ್ ಹತ್ರ ನಿಂತ್ಕೊಂಡಿರೋ ಸೆಕ್ಯೂರಿಟಿ ಒಂದಿಬ್ರು ಹೇಳ್ತಾ ಇದ್ರು. ಬಟ್ ಎಲ್ಲರೂ ಟಿಕೆಟ್ ಇಲ್ದಿರೋರೆ ಒಂದು ತುಂಬಾ ಜನ ಇದ್ದಿದ್ರಿಂದ ಅವ್ರೇನ್ ಮಾಡಿದ್ರು, ಗೇಟ್ ನ ಆಲ್ರೆಡಿ ಪುಷ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ನಾವು ಒಂದು ಲೈನ್ ಅಲ್ಲಿ ಮುಂದೆ ನಿಂತ್ಕೊಂಡಿದ್ದವ್ರು ಏನಿದ್ವಿ, ಅರೌಂಡ್ ಒಂದು 20-25 ಮೆಂಬರ್ ಇಮಿಡಿಯೇಟ್ಲಿ ಬ್ಯಾಕ್ ಇಂದ ಪ್ರೆಷರ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಒಂದೇ ಸಡನ್ ಆಗಿ ಜೋರಾಗಿ ತಳ್ಳಿಕ್ ಸ್ಟಾರ್ಟ್ ಮಾಡಿದ್ರು. ತಳ್ಳಿ ಆ ಗೇಟ್ ಬ್ರೋಕ್ ಆಗ್ಬಿಡ್ತು, ಮುರಿದೋಗ್ತು. ಆ ಮುರಿದೋಗಿದ್ ಗೇಟ್ ನ ಮುಂದ್ಗಡೆ ಬ್ಯಾರಿಕೇಡ್ ಹಾಕಿದ್ರು. ಅದು ಯಾರಿಗೂ ಗೊತ್ತಿಲ್ಲ ಗೇಟ್ ನ ಬ್ಯಾಕ್ ಸೈಡ್ ಅಲ್ಲಿ ಏನಿದೆ ಅಂತ ಹೇಳಿ. ಆ ನಂತರ ಅಲ್ಲಿ ಮುಂದೆ ಇದ್ದಂತ ಒಂದು ಹುಡುಗಿಯರು ಮತ್ತೆ ಕಾಲೇಜ್ ಸ್ಟೂಡೆಂಟ್ಸ್ ಸಡನ್ ಆಗಿ ಆ ಗೇಟ್ ಮೇಲೆ ಬ್ಯಾರಿಕೇಡ್ ಮೇಲ್ಗಡೆ ಬಿದ್ದುಬಿಟ್ರು. ಗೇಟ್ ಓಪನ್ ಆದ ತಕ್ಷಣ ಅವ್ರ ಕಾಲ್ಗಳು ಎಲ್ಲ ಹೋಗಿ ಆ ಬ್ಯಾರಿಕೇಡ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತು. ಆ ಸಂದರ್ಭದಲ್ಲಿ ನಾವ್ ಹಿಂದೆ ಇದ್ವಿ, ನಮ್ಮನ್ನು ಪುಷ್ ಮಾಡಿದ್ರು, ನಾವು ಕೆಳಗಡೆ ಬಿದ್ವಿ. ಅಲ್ಲಿ ಯಾರುನು ಹಿಂದೆ ಇರೋರಿಗೆ ಚೀರ್ತಾ ಇದ್ದಾರೆ, ನಮ್ಮ ಅಣ್ಣನ್ನ ಎಳ್ಕೊಳ್ಳಿ, ನಮ್ಮ ಹಿಂದೆ ಕಾಪಾಡಿ ಅಂತ ಚೀರ್ತಾ ಇದಾರೆ. ಬಟ್ ನಮ್ದುನು ಕಾಲ್ ಸಿಕ್ಕಾಕೊಂಡಿದೆ, ತುಂಬಾ ಜನದ್ದೂನು ಸಿಗಾಕೊಂಡಿದೆ. ನಾವು ಸ್ಲಿಪ್ಪರ್ ಹೋಗ್ಲಿ ಅಂತ ಜಂಪ್ ಮಾಡ್ಕೊಂಡು ಈ ಕಡೆ ಬಿದ್ವಿ. ಬಿದ್ದಂತವ್ರು ಒಬ್ರು ಅಳ್ತಾ ಇದ್ರು, ಒಬ್ರು ನರ್ಸ್ ಬಂದಿದ್ರು. ಆ ನರ್ಸ್ ನನ್ನ ಅಕ್ಕನ ಉಳ್ಸ್ಕೊಡಿ ಅಂತ ಕಿರ್ಸ್ತಾ ಇದ್ರು. ಆದ್ರೆ ಎಲ್ಲರೂ ಅಲ್ಲಿ ಬಿದ್ದಿರುವಂತ ಹುಡುಗಿರ್ನ ತುಳ್ಕೊಂಡು ಸ್ಟೇಡಿಯಂ ಒಳಗಡೆ ಓಡೋಗ್ತಾ ಇದ್ರು. ಅಂದ್ರೆ ಇನ್ನೇನು ನಮ್ಗೆ ಮ್ಯಾಚ್ ಸಿಗಲ್ವಾ ಅಥವಾ ಮುಂದೆ ಹೋದ್ರೆ ಕೂತ್ಕೊಳ್ಳೋಕ್ ಜಾಗ ಸಿಗಲ್ಲ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾ ಇದ್ರು, ತುಳ್ಕೊಂಡೇ ಹೋಗ್ತಾ ಇದ್ರು. ನಮ್ಮನ್ನು ಒಂದ್ 2-3 ಜನ ತುಳ್ಕೊಂಡು ಹೋದ್ರು. ಹಾಗಾಗಿ ಕಾಲು ಇನ್ನೂನು ಪೇನ್ ಇದೆ ನಮ್ಗೆ. ಆ ನಂತರ ನಮ್ಗೆ ಈಗ ಮೇನ್ ಆಗಿ ಅಂತ ಹೇಳಿದ್ರೆ ಆ ಒಂದು 2-3 ಮೆಂಬರ್ಸ್ ನಂತರ ಆದಷ್ಟು ಜನರನ್ನೆಲ್ಲ ಒಂದು ಬಂದು ಎಳಿಲಿಕ್ಕೆ ಟ್ರೈ ಮಾಡಿದ್ವಿ. ಬಟ್ ನಾವಿದ್ದಂತ ಜಾಗದಲ್ಲಿ ಪೊಲೀಸ್ ಇದ್ದಿಲ್ಲ. ಗೇಟ್ ನಂಬರ್ ಹತ್ರ ಪೊಲೀಸ್ ಇದ್ರು. ನಂತರ ಈ ಕಡೆ ಕಬ್ಬನ್ ಪಾರ್ಕ್ ರೋಡ್ ಅಲ್ಲಿ ಇದ್ರು. ಬಟ್ ಇಲ್ಲಿ ಬಂತವರು ಹುಡುಗರು ಮತ್ತೆ ಆಲ್ಮೋಸ್ಟ್ ಕಾಲೇಜ್ ಸ್ಟೂಡೆಂಟ್ಸ್ ಒಂದು ಅಗ್ರೆಸಿವ್ ಆಗಿ ಗೇಟ್ ಗಳನ್ನೆಲ್ಲ ಪುಷ್ ಮಾಡಿ ಮುರ್ದಾಕ್ಬಿಟ್ರು. ಅದು ತುಂಬಾ ಮೇನ್ ಆಗಿ ಕನ್ಸರ್ನ್ ಆಗೈತೆ ಅಂತ ನೀನೆ. ನಿಮ್ ಕಣ್ಣೆದುರುಗಡೆನೆ ತುಳಿತಾ ಇದ್ರ, ನೀವು ಅದೆಲ್ಲ ನೋಡಿದ್ರ ಅಲ್ಲಿ? ಹೌದು ಸರ್, ನಮ್ ಕಣ್ಗಡೆನೆ ಈಗ ಹೇಳ್ತಾ ಇದಾರೆ, ಕಿರ್ಸ್ತಾ ಇದೀವಿ, ಹಿಂದೆ ನಿಂತ್ಕೊಳ್ಳಿ, ಹಿಂದೆ ಹೋಗಿ ಅಂತ ಎಷ್ಟು ಜನ ಕಿರ್ಸ್ತಾ ಇದಾರೆ. ಅಲ್ಲಿ ಕೆಳಗಡೆ ಬಿದ್ದಂತವ್ರದ್ದು ಕಾಲು ಆ ಒಂದು ಬ್ಯಾರಿಕೇಡ್ ಅಲ್ಲಿ ಸಿಕ್ಕಾಕೊಂಡಿದೆ. ಅವ್ರಿಗೂನು ನಾವು ಬ್ಯಾರಿಕೇಡ್ ನ ಎತ್ಲಿಕ್ಕೆ ಟ್ರೈ ಮಾಡಿದ್ರೆ ಆ ಬ್ಯಾರಿಕೇಡ್ ಮೇಲೆ ಕಾಲ್ ಇಟ್ಟಿದ ತಕ್ಷಣ ಅವ್ರ ಕಾಲು ಒಳಗಡೆ ಇದೆ. ನಂತರ ಪುನಃ ಬ್ಯಾರಿಕೇಡ್ ನೆಲಕ್ ಬೀಳುತ್ತೆ. ಆ ಬ್ಯಾರಿಕೇಡ್ ನಮ್ ಕೈಲಿ ಎತ್ತಕ್ಕೂ ಆಗ್ತಾ ಇಲ್ಲ, ಯಾಕಂದ್ರೆ ಅಷ್ಟು ಜನ ಅದ್ರ ಮೇಲ್ಗಡೆ ಜಂಪ್ ಮಾಡಿ ಹೋಗ್ತಾ ಇದ್ರು. ಯಾರಾದ್ರೂ ಡೆತ್ ಆಗಿದ್ ಗಮನಿಸಿದ್ರ ನೀವು? ನೀವಿದ್ದಲ್ಲಿ ಯಾರಾದ್ರೂ ಡೆತ್ ಆಗಿದ್ ಗಮನಿಸಿದ್ರೆ, ಯಾರಾದ್ರೂ ಸಾವನ್ನಪ್ಪಿದ್ದು? ಸರ್ ನಾವು ಹೋಗ್ಬೇಕಾದ್ರೆ ಯಾವ್ದೇ ತರದ್ದು ಡೆತ್ ಆಗ್ಲಿಲ್ಲ. ಬಟ್ ಅಲ್ಲಿ ನಮ್ಮ ನೋಡಿದಂತ ಒಬ್ರು ನರ್ಸ್ ಒಬ್ರು ಇದ್ರು, ಅವ್ರದ್ದು ಕಾಲ್ ಆಲ್ರೆಡಿ ಅವ್ರಿಗೆ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇರ್ಲಿಲ್ಲ. ಒಂದು 2-3 ಮೆಂಬರ್ಸ್ ಕಾಲು ಕೈ ಎಲ್ಲ ತುಂಬಾ ಇಂಜುರಿ ಆಗಿತ್ತು. ಅವರೆಲ್ಲ ಹಾಸ್ಪಿಟಲ್ಗೆ ಅವ್ರು ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಾವು ಗೇಟ್ ಹತ್ರದಿಂದ ಈ ಕಡೆ ಬಂದ್ವಿ. ಬಟ್ ಅಷ್ಟೊತ್ತಿಗೆ ಆಲ್ರೆಡಿ ಹೊರಗಡೆ ಹೋಗೋದಕ್ಕೂ ತುಂಬಾ ಕಷ್ಟ ಇತ್ತು. ಆ ನಂತರ ನಾವು ಸ್ಟೇಡಿಯಂ ಒಳಗಡೆ ಬಂದ್ವಿ. ಸ್ಟೇಡಿಯಂ ಒಳಗಡೆನೂ ತುಂಬಾ ಕ್ರೌಡ್ ಇತ್ತು. ಮತ್ತೆ ಅಲ್ಲಿನೂ ತುಂಬಾ ಕನ್ಫ್ಯೂಷನ್ಸ್ ಇತ್ತು, ಯಾರ್ ಮೇಲೆ ಹೋಗ್ತಾ ಇದ್ರು, ಯಾರ್ ಕೆಳಗ್ ಬರ್ತಾ ಇದ್ರು. ತುಂಬಾ ಜನ ಕೆಳಗಡೆ ಸೀಟ್ಸ್ ಇಲ್ಲ ಕಾಲ ಅಂತ ಹೇಳ್ತಾ ಇದ್ರು. ಬಟ್ ಒಳಗಡೆ ಹೋದ್ರೆ ಸೀಟ್ಸ್ ಖಾಲಿ ಇತ್ತು. ಸೀಟ್ಸ್ ಖಾಲಿ ಇಲ್ಲ ಅಂತ ಸುಮ್ನೆ ಹೇಳ್ತಾ ಇದ್ರು. ಹಾಗಾಗಿ ಕ್ಯೂ ಅಲ್ಲಿ ನಿಂತ್ಕೊಂಡವರೆಲ್ಲ ಪುನಃ ಮೇಲ್ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮೇಲೆ ಎದ್ದವ್ರು ಕೆಳಗ್ ಬರ್ತಾ ಇದ್ರು. ಮತ್ತೆ ಮೇಲ್ಗಡೆ ಒಳಗಡೆ ಹೋಗಿ ಕೂತ್ಕೊಂಡ್ರೆ ಸ್ಟೇಡಿಯಂ ಒಳಗಡೆ ತುಂಬಾ ಜನ ಮೇಲ್ಗಡೆ ಎಲ್ಲ ಹೋಗಿ ಸ್ಟೇಡಿಯಂ ಮೇಲೆಲ್ಲ ಹತ್ಕೊಂಡ್ ಬಿಟ್ಟಿದ್ರು. ಅಂದ್ರೆ ಫುಲ್ ಟಾಪ್ ಅಲ್ಲೆಲ್ಲ ಹತ್ತಿ ಕೂತ್ಕೊಂಡಿದ್ರು. ಇನ್ನು ಕೆಲವರೆಲ್ಲ ಕಂಬ ಹಿಡ್ಕೊಂಡು ಅಲ್ಲಿರೋ ಸ್ಟೇಡಿಯಂ ವೈರ್ಸ್ ಎಲ್ಲ ಹಿಡ್ಕೊಂಡು ಮೇಲ್ಗಡೆಯಿಂದ ಕೆಳಗೆ ಇಳಿತಾ ಇದ್ರು, ಕೆಳಗಡೆ ಮೇಲ್ ಹತ್ತಾ ಇದ್ರು. ಈ ಕಡೆಯಿಂದ ಅಲ್ಲಿ ಹಾಕಿರುವಂತ ಒಂದು ರಿಂಗ್ಸ್ ನೆಲ್ಲ ಜಂಪ್ ಮಾಡಿ ಈ ಪೆವಿಲಿಯನ್ ಇಂದ ಆ ಕಡೆ ಪೆವಿಲಿಯನ್ ಜಂಪ್ ಮಾಡ್ಕೊಂಡು ಹೋಗ್ತಾ ಇದ್ರು. ಇವನ್ ಅಲ್ಲಿ ಫಂಕ್ಷನ್ ಗ್ಯಾದರಿಂಗ್ ನಡಿಬೇಕಾದ್ರೂ ಎಲ್ಲಾರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಆ ಒಂದು ಫಂಕ್ಷನ್ ಗ್ಯಾದರಿಂಗ್ ಆಗ್ತಾ ಇರುವಂತ LED ಸ್ಕ್ರೀನ್ ಮೇಲೆನೂ ಹತ್ಕೊಂಡಿದ್ರು ನಿನ್ನೆ. ಇದು ನೀವು ಆ ಟೈಮಲ್ಲಿ ಏನು ಕೇಳ್ಕೊಳ್ಳಿಲ್ವಾ? ಅಂದ್ರೆ ಜನ ತುಳಿಯೋ ಸಂದರ್ಭದಲ್ಲಿ ಪೊಲೀಸ್ ಹತ್ರ ಅಥವಾ ಅಲ್ಲಿ ಸೆಕ್ಯೂರಿಟಿ ಹತ್ರ ಹೆಲ್ಪ್ ಮಾಡಿ ಆ ರೀತಿಯಾಗಿ ಏನಾದ್ರು? ಸರ್ ಅಲ್ಲಿ ಯಾರು ಇರ್ಲಿಲ್ಲ. ನಾವು ಆ ಒಂದು ತುಳ್ಕೊಂಡು ಹೋಗುವ ಒಂದು ಸಿಚುವೇಶನ್ ಅಲ್ಲಿ ಯಾರುನು ಇದ್ದಿಲ್ಲ. ಸೆಕ್ಯೂರಿಟಿನವರು ಆಗ್ಲಿ ಪೊಲೀಸ್ನವರಾಗ್ಲಿ ಆ ಗೇಟ್ ಹತ್ರ ಯಾರು ಇದ್ದಿಲ್ಲ. ಅಂದ್ರೆ ಅಷ್ಟು ಕ್ರೌಡ್ ಇದ್ರು ಒಂದು ಸೆಕ್ಯೂರಿಟಿ ವ್ಯವಸ್ಥೆ ಇಲ್ಲ, ಪೊಲೀಸ್ ಇಲ್ಲ, ಏನೂ ಇಲ್ಲ ಹಾಗಾದ್ರಲ್ಲಿ? ಇಲ್ಲ ಸರಿ, ನಾವು ಸಡನ್ ಆಗಿ ನಮ್ಗೆ
ಆ ಗೇಟು ನಾವೆಲ್ಲ ನಿಂತ್ಕೊಂಡವ್ರು ಆ ಗೇಟ್ ಓಪನ್ ಆಗಲ್ಲ ಅಂತ ಒಂದು ಚಿಕ್ಕ ಗೇಟ್ ಇತ್ತು, ಆ ಗೇಟ್ ಇಂದ ಒಳಗಡೆ ಬಿಡ್ತಾರೆ ಅಂತ ಎಲ್ಲ ಕಾಯ್ಕೊಂಡು ನಿಂತ್ಕೊಂಡಿದ್ವಿ. ಬಟ್ ಈ ದೊಡ್ಡ ಗೇಟ್ ನ ಜೋರಾಗಿ ತಳ್ಳಿ ಮುರಿದಾಕಿದ್ದು ಅದು ಅನ್ಎಕ್ಸ್ಪೆಕ್ಟೆಡ್. ಮತ್ತೆ ನಾವು ಅಲ್ಲಿ ಒಳಗಡೆ ಬಿದ್ದಾಗ್ಲೂ ಯಾರು ರೆಸ್ಕ್ಯೂ ಮಾಡಕ್ಕಾಗ್ಲಿ ಸ್ಟಾರ್ಟಿಂಗ್ ಅಲ್ಲಿನೇ ಯಾರು ಇದ್ದಿಲ್ಲ. ಇನ್ನು ತುಂಬಾ ಜನ ಬೀಳ್ತಾನೆ ಇದ್ರು, ಅವ್ರ ಮೇಲೆ ತುಳ್ಕೊಂಡು ಹೋಗ್ತಾನೆ ಇದ್ರು, ಅದು ಕಂಟಿನ್ಯೂ ಆಗ್ತಾ ಇತ್ತು. ಆ ನಂತರ ನಾವು ಸ್ಟೇಡಿಯಂ ಒಳಗಡೆ ಬಂದಾಗ ನಮ್ ಫ್ಯಾಮಿಲೀಸ್ಗೆ ನಾವು ಫಸ್ಟ್ ಟ್ರೈ ಮಾಡಿ ನಾವು ಸೇಫ್ ಆಗಿದ್ದೀವಿ ಅಂತೇಳಿ. ಬಟ್ ಆದ್ರೂ ನಮ್ಗೆ ತುಂಬಾ ಸಮಯ ತನಕ ಅಲ್ಲಿ ನೆಟ್ವರ್ಕ್ ವರ್ಕ್ ಆಗಿಲ್ಲ. ಓಕೆ ಓಕೆ. ಈ ಗೇಟಿಂದ ಹೊರಗಡೆ ಈಗ ಬ್ಯಾರಿಕೇಡ್ ಹಾಕಿ ಕ್ಯೂ ವ್ಯವಸ್ಥೆ ಅಂಥದ್ದೇನೂ ಇರಲಿಲ್ವಾ? ಜನ ದಂಡಿ ದಂಡಿಯಾಗಿ ಹೋಗೋ ರೀತಿಲಿ ಮಾಡಿಟ್ಟಿದ್ರೆ ಹೆಂಗೆ ಅಂತ? ಸರ್, ರೋಡ್ ಸೈಡ್ ಗೆ ಬ್ಯಾರಿಕೇಡ್ ಹಾಕಿದ್ರು. ಫುಟ್ಪಾತ್ ಇರುತ್ತಲ್ಲ, ಫುಟ್ಪಾತ್ ಏನಿದೆ ಅಲ್ಲಿ ನಿಂತ್ಕೊಳ್ಳಕ್ಕೆ ಒಂದು ವ್ಯವಸ್ಥೆ ಮಾಡಿದ್ರು. ಫುಟ್ಪಾತ್ ನಿಂತ್ಕೊಳ್ಬೇಕು ಅಂತ ಹೇಳಿ, ಬರಬಾರ್ದು ಅಂತ. ಫುಲ್ ರೋಡ್ ಉದ್ದಕ್ಕೆ ಫುಟ್ಪಾತ್ ಅಲ್ಲಿ. ಆದ್ರೆ ಅದನ್ನ ನೋಡ್ಕೊಳ್ಳೋದಕ್ಕೆ, ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ಪೊಲೀಸ್ ಇಲ್ಲ, ಯಾವ ಸೆಕ್ಯೂರಿಟಿನೂ ಇಲ್ಲ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಜನ ಬಿಟ್ಬಿಟ್ಟಿದ್ರು. ಈ ಕಡೆಯಲ್ಲಿ ಯಾರು ಇರ್ಲಿಲ್ಲ ಸರ್. ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಾವು 3:30ಗೆ ಗೇಟ್ 2 ರೀಚ್ ಆದಾಗ ಅಲ್ಲಿ ತುಂಬಾ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ರು. ಮಕ್ಕಳನ್ನ ಕರ್ಕೊಂಡ್ ಬಂದಂತವ್ರು ಅವ್ರಿಗೆ ಆ ತಳ್ಳಾಟ ನೂಕಾಟನೇ ಸ್ಟಾರ್ಟಿಂಗ್ ಅಲ್ಲಿ ತಡಿಯಕ್ಕಾಗಲ್ಲ ಅಂತ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದ್ರು. ಒಂದು ಅರೌಂಡ್ 10 ಜನ ತನಕನು ವಾಪಸ್ ಹೋದ್ರು. ನಾವು ಒಳಗಡೆ ಸ್ಟೇಡಿಯಂ ಅಲ್ಲಿ ನಮ್ಮ ಪಕ್ಕದಲ್ಲಿ 80 ಇಯರ್ಸ್ 85 ಆ ತರ ಅಜ್ಜಿಗಳೆಲ್ಲರೂ ಸ್ಟೇಡಿಯಂ ಒಳಗಡೆನೆ ಇದ್ರು. ಅದು ನಮ್ಗೆ ಅವ್ರಿಗೆ ಏನೂ ಆಗ್ಲಿಲ್ಲ ಅನ್ನೋದು ಒಂದು ನಮ್ಗೂನು ಶಾಕ್ ಆಗಿತ್ತು. 85 ಕೆಲವರು ತುಂಬಾ ವಯಸ್ಸಾಗಿರೋರೆಲ್ಲ ಇದ್ರು, ನಡಿಯಕ್ ಆಗದೆ ಇರೋರು. ಅಂದ್ರೆ ಬಸವರಾಜ್ ಅವರೇ, ಇಲ್ಲಿ ಮೈನ್ ಎಡವಟ್ಟು ನನ್ನ ಪ್ರಕಾರ, ನೀವು ಮೊದಲು ಹೋಗಿ ನಿಂತಹ ಸಂದರ್ಭದಲ್ಲಿ ಫ್ರೀನಾ, ಪಾಸಾ, ಟಿಕೆಟಾ, ಅದು ಯಾವ ಕ್ಲಾರಿಟಿನೂ ಕೂಡ ಕೊಟ್ಟಿರಲಿಲ್ಲ. ನೀವೆಲ್ಲರೂ ಕೂಡ ನಿಂತ್ಕೊಂಡಿದ್ರಿ. ಇದ್ದಕ್ಕಿದ್ದ ಹಾಗೆ ನೀವು ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ಟಿಕೆಟನ್ನು ಪಡೆದುಕೊಳ್ಳಿ ಅಂತ ಸೂಚನೆ ಕೊಡ್ತಾರೆ. ಅದಾದ ಬಳಿಕವೂ ಕೂಡ ಸರಿಯಾದ ರೀತಿಯಲ್ಲಿ ಕ್ಲಾರಿಟಿ ಇರಲಿಲ್ಲ. ಯಾರ ಹತ್ರ ಟಿಕೆಟ್ ಇದೆ, ಯಾರ ಹತ್ರ ಟಿಕೆಟ್ ಇರಲಿಲ್ಲ, ಅಥವಾ ಟಿಕೆಟ್ ಇದ್ದವ್ರನ್ನ ಬಿಡಬೇಕಾ, ಇಲ್ಲದೆ ಇದ್ದವ್ರನ್ನ ಬಿಡಬಾರ್ದಾ, ಈ ರೀತಿಯ ಕ್ಲಾರಿಟಿ ಇರಲಿಲ್ಲ. ಅಂದರೆ ಮೊದಲೇ ಏನಾದರೂ ನೀಟಾಗಿ ಪ್ಲಾನ್ ಮಾಡ್ಕೊಂಡಿದ್ರೆ, ಅಂದರೆ ಟಿಕೆಟನ್ನು ಇಶ್ಯೂ ಮಾಡಲೇಬೇಕು ಅಂತೇಳಿ ಪ್ಲಾನ್ ಮಾಡ್ಕೊಂಡಿದ್ರೆ ಇಂಥ ಸಮಸ್ಯೆ ಆಗ್ತಾ ಇರಲಿಲ್ಲ. ಆದರೆ ಜನ ಗ್ಯಾದರ್ ಆದಮೇಲೆ, ಜನ ಅಲ್ಲಿ ಬರೋದಕ್ಕೆ ಶುರು ಮಾಡಿದ್ಮೇಲೆ ಇವರು ಟಿಕೆಟ್ ಕುರಿತಾಗಿ ಪ್ಲಾನ್ ಮಾಡ್ತಾರೆ, ಒಂದು ಆ್ಯಪಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಸೂಚನೆ ಕೊಡ್ತಾರೆ. ಆಗ ನೀವು ಇನ್ನೊಂದು ಮಾತು ಹೇಳ್ತಾ ಇದ್ರಿ, ನೀವು 10ನೇ ಗೇಟಲ್ಲಿ ಇದ್ದರೆ ದಿಢೀರ್ 2ನೇ ಗೇಟಿಗೆ ಹೋಗಬೇಕಾಗಿತ್ತು, 2ನೇ ಗೇಟಲ್ಲಿ ಇದ್ದಂಥವ್ರು 11ನೇ ಗೇಟಿಗೆ ಬರಬೇಕಾಗಿತ್ತು. ಮೊದಲೇ ಅಲ್ಲಿ ಕ್ರೌಡ್ ಇದ್ದ ಕಾರಣಕ್ಕಾಗಿ ಆ ಕ್ರೌಡ್ ಎಕ್ಸ್ಚೇಂಜ್ ಆದ ಸಂದರ್ಭದಲ್ಲಿ ಇನ್ನೊಂದಷ್ಟು ಎಡವಟ್ಟು. ಅಂದರೆ ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡದೆ ಇರುವ ಕಾರಣಕ್ಕಾಗಿ ಇಂಥದ್ದು ದುರಂತ ಸಂಭವಿಸ್ತು ಅಂತ. ಹಾಗಾದ್ರೆ ಖಂಡಿತ ಸರ್. ಯಾಕಂದ್ರೆ ಅವ್ರು ಇಮಿಡಿಯೇಟ್ಲಿ ಹೇಳಿದ್ರು ನೀವು ಟಿಕೆಟ್ ಬುಕ್ ಮಾಡ್ಕೊಳ್ಳಿ ಅಂತ. ಆ ನಂತರ ಟಿಕೆಟ್ ಬುಕ್ ಮಾಡ್ಕೊಳ್ಳಿ ಅಂತ ಹೇಳಿದ ನಂತರ ಅದರಲ್ಲಿ ಇದ್ದಂತ ಆಪ್ಷನ್ ಗೇಟ್ ನಂಬರ್ 2, 4, 5, 6 ಈ ತರ ಒಂದು 4-5 ಗೇಟ್ಗೆ ಮಾತ್ರ ಟಿಕೆಟ್ ಓಪನ್ ಮಾಡಿದ್ರು. ಆ ಟಿಕೆಟ್ ನಮ್ಗೆ ಟಿಕೆಟ್ ಸಿಕ್ಕಂತವರೆಲ್ಲ ಆ ಕಡೆಗೆ ರಶ್ ಮಾಡಿ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಅದ್ರಲ್ಲಿ ಇನ್ನು ಮಿಕ್ಕಿರೋ ಗೇಟಿಗೆ ಅಲ್ಲಿ ಹೇಳ್ತಾರೆ ಗೇಟ್ ನಂಬರ್ 7 ನಂತರ ಗೇಟ್ ನಂಬರ್ 13, 14, 15, 16, 17 ಅಲ್ಲಿ ಅಂದ್ರೆ ಇದು ಯಾವ ಇನ್ಸ್ಟ್ರಕ್ಷನ್ ಕೊಡ್ತಾ ಇಲ್ಲ. ಜಸ್ಟ್ ಸೆಕ್ಯೂರಿಟಿ ಗಾರ್ಡ್ ಗಳನ್ನ ನಿಂತು ಅಲ್ಲಿ ಒಬ್ರು ಕೇಳಿ ಒಬ್ಬರಿಂದ ಒಬ್ಬರಿಗೆ ಕಮ್ಯುನಿಕೇಶನ್ ಪಾಸ್ ಆಗ್ತಾ ಇತ್ತು. ಆ ಗೇಟ್ಸ್ಗೆಲ್ಲ ಯಾವುದೇ ಟಿಕೆಟ್ ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ಹೋಗ್ಬಿಡ್ಬೋದು ಅಂತ. ಗೇಟ್ ನಂಬರ್ 2, 5 ತರ ಗೇಟ್ಗೆಲ್ಲ ನೀವು ವಿತ್ ಟಿಕೆಟ್ ಹೋಗ್ಬೇಕು ಅಂತ ಹೇಳಿ ಎಲ್ಲರೂ ಟಿಕೆಟ್ ಬುಕ್ ಮಾಡ್ಕೊಂಡ್ರು. ಅದು ಇಮಿಡಿಯೇಟ್ಲಿ ಟಿಕೆಟ್ ಆದ್ರೂ ಈ ಗೇಟ್ಸ್ ಸೋಲ್ಡ್ ಔಟ್ ಆಗ್ಬಿಡ್ತು. ತುಂಬಾ ಜನಕ್ಕೆ ನೆಟ್ವರ್ಕ್ ಇಶ್ಯೂ ಇತ್ತು, ಟಿಕೆಟ್ಸ್ ಗಳು ಸಿಗ್ಲಿಲ್ಲ. ಬಟ್ ಅಲ್ಲಿ ಬಂದಿದ್ದವ್ರಿಗೆ ಎಲ್ಲರಿಗೂ ಸ್ಟೇಡಿಯಂ ಒಳಗಡೆ ಹೋಗ್ಬೇಕಂತಾನೆ ಬಂದ್ಬಿಟ್ಟಿದ್ರು. ಕೆಲವರು ಸ್ಕೂಲ್ ಮತ್ತೆ ಕಾಲೇಜಿಂದ ಒಂದೊಂದು ಬ್ಯಾಚ್ ಆಗಿ ಒಂದು 30 ಜನ 40 ಜನ ಒಂದೊಂದು ಕಾಲೇಜು ಸ್ಕೂಲ್ಗಳಿದ್ದೆಲ್ಲ ಬಂದ್ಬಿಟ್ಟಿದ್ರು. ಅವ್ರಿಗೆ ನಮ್ಮ ಹತ್ರ ಟಿಕೆಟ್ ಇಲ್ಲ ಅಂದ್ರೂ ನಡೆಯುತ್ತೆ, ನಾವು ಜಂಪ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಅವ್ರು ಆಲ್ರೆಡಿ ರೆಡಿ ಆಗ್ಬಿಟ್ಟಿದ್ರು. ಅಂದ್ರೆ ನೀವೊಂಥರ ಜಸ್ಟ್ ಮಿಸ್ ಆದಂಗೆ ಆಯ್ತು. ನಾವು ಅಲ್ಲಿ ಬಚಾವಾಗಿ ಬಂದಿರೋದು ಅಂತ ಅನ್ಕೊಳ್ಬಹುದು ಈಗ. ಯಾಕಂದ್ರೆ ನಾವು ಕೆಳಗಡೆ ಬಿದ್ವಿ, ಬಟ್ ನಾವು ಸ್ಲಿಪ್ಪರ್ಸ್ ಎಲ್ಲ ಸಿಕ್ಕಾಕೊಳ್ತು. ಬಟ್ ಯಾರೋ ನಮ್ಮನ್ನ ಮುಂದೆ ಹೇಳ್ಕೊಂಡಿದ ತಕ್ಷಣ ಕಾಪಾಡಿ ಅಂತ ಹೇಳಿದ್ರೆ ನಮ್ಮಲ್ಲಿ ಬಂದಂತವ್ರು ಅಲ್ಲಿ ಹುಡುಗರಾಗ್ಲಿ ಜನ ಒಂದು ಹ್ಯುಮ್ಯಾನಿಟಿ ಅಥವಾ ಒಂದು ಮನುಷ್ಯತ್ವ ಅನ್ನೋದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಕಾಗಿತ್ತು. ಅಲ್ಲಿ ಇದ್ದಂತವ್ರು ಎಲ್ಲಾರು ಏನ್ ಮಾಡ್ಕೊಳ್ತಾ ಇದ್ರು, ನಾವು ಒಳಗ್ ಹೋಗ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಬಿಟ್ಟು ಕೆಳಗಡೆ ಬಿದ್ದಿದಾರೋ ಏನಾಗಿದೆ ಅಂತ ಯಾರುನು ಯಾರ ಬಗ್ಗೆನು ಕೇರ್ ಮಾಡ್ತಾ ಇದ್ದಿಲ್ಲ. ಒಂದು ಮನುಷ್ಯತ್ವ ಅನ್ನೋದನ್ನ ಯಾರು ತೋರ್ಸೋ ನಡೀತಿಲ್ಲ ಸರ್. ಆ ಪಾಯಿಂಟ್ ಅಲ್ಲಿ ಕೆಳಗಡೆ ಬಿದ್ದಿರೋರ್ನ ಎತ್ತನ ಹೇಳ್ಕೊಳ್ಳೋ ಅನ್ನೋದು ಇದು ಏನಂದ್ರೆ ಇನಿಷಿಯಲ್ ಮೂಮೆಂಟ್. ಇನ್ನು ನಾವು ಹೋಗ್ಬೇಕಾದ್ರೆ ಇನ್ನು ಯಾವುದೇ ತರದ ಪ್ರೋಗ್ರಾಮು ಸ್ಟಾರ್ಟ್ ಆಗಿದ್ದಿಲ್ಲ, ಮತ್ತೆ ಯಾರು ಬಂದಿದ್ದಿಲ್ಲ. ನಾವು ಒಳಗಡೆ ಹೋದ್ಮೇಲೆ ಅಲ್ಲಿ ವಿಧಾನಸೌಧ ಹತ್ರ ಬರುವಂತದ್ನೆಲ್ಲ ಸ್ಕ್ರೀನಿಂಗ್ ಅಲ್ಲಿ ತೋರಿಸ್ತಾ ಇದ್ರು. ಬಟ್ ಅದೆಲ್ಲ ಅವ್ರು ವಿಧಾನಸೌಧ ಬರೋ ಮುಂಚೆನೆ ನಾವು ಇದನ್ನ ಆಗಿರುವಂತ ಓಕೆ ಓಕೆ ಬಸವರಾಜ್ ಅವರೇ, ಥ್ಯಾಂಕ್ ಯು. ದುರಂತಕ್ಕೆ ಸಂಬಂಧಪಟ್ಟ ಕ್ಲಾರಿಟಿ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು ಸರ್. ಓಕೆ ಬಂಧುಗಳೇ, ಇದು ಪ್ರತ್ಯಕ್ಷದರ್ಶಿ ಆಗಿರುವಂತಹ ಬಸವರಾಜ್ ಅವರ ಮಾತು. ಒಂದಷ್ಟು ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು.